ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮುನೆ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತೇನು ತಿಳಿಸೋಕೆ ಬಂದಿದ್ದೀನಿ ಅಂತ ಅಂದರೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಪಂಪ್ಕಿನ್ ಸೀಡ್ಸ್ನ ಬಗ್ಗೆ ಇದು ಹೇಗೆ ಯೂಸ್ ಮಾಡೋದು ಮತ್ತು ಇದ್ರ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಹಂಗಾಗ್ಬಿಟ್ಟು ಇದ್ರ ಬೆನಿಫಿಟ್ಸ್ನ ತಿಳಿಸೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ಪಂಪ್ಕಿನ್ ಸೀಡ್ಸ್ ಬಗ್ಗೆ ಬೆನಿಫಿಟ್ಸ್ ಮತ್ತು ಅದರ ವಿಶೇಷತೆನ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಕುಂಬಳಕಾಯಿ ಇದರಿಂದ ಬಾಡಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ನೀರಿನಾಂಶ ಮತ್ತು ನಾರಿನಾಂಶ ಇರೋದ್ರಿಂದ ಇದು ತುಂಬ ರೋಗಕ್ಕೆ ಮದ್ದು ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಯಾವುದೇ ಫುಡ್ಗಾಗಲಿ ಒಬ್ಬೊಬ್ಬರು ಎಸಿತಾರೆ. ಇದರಿಂದ ಎಷ್ಟು ಯೂಸ್ಫುಲ್ ಟಿಪ್ಸ್ ಇದೆ ಅಂತ ಯಾರೂ ಕೂಡ ಗೊತ್ತಿಲ್ಲ. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಮತ್ತು ಪ್ರೋಟೀನ್ಸ್ ಇರೋದ್ರಿಂದ ಇದು ತುಂಬ ಯೂಸ್ಫುಲ್. ಮತ್ತು ಏನಕ್ಕೆ ಫೇಮಸ್ ಆಗಿದೆ ಅಂತಂದರೆ ಸಲಾಡ್ ಆಗಿರ್ಬೋದು ಅಥವಾ ಜ್ಯೂಸ್ ಆಗಿರ್ಬೋದು ಅಥವಾ ಸ್ಮೂತಿ ಆಗಿರ್ಬೋದು, ಗ್ರಾನೋಲಾ ಇತ್ಯಾದಿ. ಮತ್ತು ಇದನ್ನು ನೆನೆಸಿ ಹುರಿದು ಕೂಡ ತಿಂತಲೇ ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ನೆಕ್ಸ್ಟು ಇದು ಬಂದುಬಿಟ್ಟು ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಏನು ಅಂತ ಅಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಭಾಳ ಇದೆ ಅಂತ ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಕೂಡ ಹಾರ್ಟ್ ಅಟ್ಯಾಕ್ನ ಕೂಡ ಕಂಟ್ರೋಲ್ ಮಾಡೋಕ್ಕೆ ಮತ್ತು ಏನು ಅಂತಂದರೆ ಮೆಂಟಲಿ ಡಿಪ್ರೆಸ್ ಆಗಿರ್ಬೋದು ಅದೆಲ್ಲದನ್ನು ಕೂಡ ಕಮ್ಮಿ ಮಾಡುತ್ತೆ. ಮತ್ತು ಇದರಲ್ಲಿ ಮೆಗ್ನೀಷಿಯಮ್, ಐರನ್ ತುಂಬ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಇದರಲ್ಲಿ ವಿಟಮಿನ್ಸ್ ಇರ್ಬೋದು ಅಥವಾ ಮಿನರಲ್ಸ್ ಇರ್ಬೋದು ತುಂಬ ಹೆಚ್ಚಾಗಿರುತ್ತೆ. ಇದರಲ್ಲಿ ಕ್ಯಾಲೋರಿ ಹೆಚ್ಚಿರೋ ಕಾರಣ ಇದನ್ನು ಕಮ್ಮಿಯಾಗಿ ಬಳಸಬೇಕು. ಇದು ಮತ್ತು ಉರಿ ಇರ್ಬೋದು ಅಥವಾ ಯಾವುದೇ ಬಾಡಿ ಫಂಕ್ಷನ್ನಿಗೆ ಯೂಸ್ ಆಗುತ್ತೆ. ಬೆಂಗಳೂರಿನ ಒಬ್ಬರು ಸೈಂಟಿಸ್ಟ್ ಹೇಳಿದ್ದಾರೆ, Cloud9 ಗ್ರೂಪ್ ಆಫ್ ಹಾಸ್ಪಿಟಲ್ನಲ್ಲಿ ಹೇಳಿದ್ದಾರೆ. ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಚೀಫ್ ಅಂತೆ ಅವರು, ಅಭಿಲಾಷಾ ವಿ. ಅವರು ಈ ಕುಂಬಳಕಾಯಿ ಬೀಜದ ಬಗ್ಗೆ ತುಂಬ ಯೂಸ್ಫುಲ್ ಬೆನಿಫಿಟ್ಸ್ ಮತ್ತು ಹೆಲ್ತಿ ಬೆನಿಫಿಟ್ಸ್ನ ಇದರಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಏನು ಅಂತ ಅಂದರೆ ಇದರಿಂದ ಏನು ಬೆನಿಫಿಟ್ ಅಂತ ಅಂದರೆ ಇದರಲ್ಲಿ ಮೆಗ್ನೀಷಿಯಮ್, ಐರನ್, ಕ್ಯಾಲ್ಶಿಯಂ ಎಲ್ಲದೂ ಕೂಡ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಏನು ಅಂತ ಅಂದರೆ ಮನುಷ್ಯನ ಬಾಡಿಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಏನು ಅಂತ ಅಂದರೆ ಇದರಲ್ಲಿ ಮೆಗ್ನೀಷಿಯಮ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಬ್ಲಡ್ ಪ್ರೆಷರ್ ಆಗಿರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಮತ್ತು ಹಾರ್ಟ್ ವೆಸಲ್ಸ್ನಲ್ಲಿರೋಂಥ ಡಿಸೀಸಸ್ನು ಕೂಡ ಮತ್ತು ಕಮ್ಮಿ ಮಾಡುತ್ತೆ. ಪಾರ್ಶ್ವವಾಯು ಅಂತ ಒಂದು ರೋಗ ಬರುತ್ತೆ ನೋಡಿ, ಅದರಿಂದನೂ ಕೂಡ ಎಲ್ಲದಕ್ಕೂ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಕುಂಬಳಕಾಯಿ ಬೀಜ ಬಂದುಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಇದು ಕುಂಬಳಕಾಯಿ ಬೀಜದಲ್ಲಿ ಒಲಿಯೂತ ಆಗಿರ್ಬೋದು ಅಥವಾ ಇದೆಲ್ಲ ಯೂಸಸ್ನ ಬಂದುಬಿಟ್ಟು ದೇಹದಲ್ಲಿ ಬಾಡಿ ಹೀಟ್ ಜಾಸ್ತಿ ಆಗುವಂಥದ್ದಾಗಿರುತ್ತೆ. ಈ ಕುಂಬಳಕಾಯಿ ಬೀಜ ಬಂದುಬಿಟ್ಟು ಬಾಡಿಲಿರೋ ಹೀಟ್ನು ಕೂಡ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಅಧ್ಯಯನ ಪ್ರಕಾರ ಏನು ಹೇಳ್ತಾರೆ ಅಂತ ಅಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ಪ್ರಾಸ್ಟೇಟ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ನಿದ್ದೆಗೆ ತುಂಬ ಯೂಸ್ಫುಲ್. ಯಾಕೆ ಅಂತ ಅಂದರೆ ಟ್ರಿಪ್ಟೋಫಾನ್ ಎಂಬ ಅಮೈನೋ ಆಮ್ಲವನ್ನು ಹೊಂದಿರೋದ್ರಿಂದ ಇದು ಒಳ್ಳೆ ನಿದ್ದೆ ಮಾಡೋದಕ್ಕೆ ಮತ್ತು ಮನಸ್ಸು ಯಾವಾಗಲೂ ಖುಷಿಯಾಗಿರೋ ಥರ ನೋಡ್ಕೊಳುತ್ತಂತೆ ಇದು ಬಂದುಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನೀರಿನಾಂಶ ಮತ್ತು ನಾರಿನಾಂಶ ತುಂಬ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ಅಂತ ಅಂದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಕ್ಲೀನ್ ಮಾಡುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಕುಂಬಳಕಾಯಿ ಬೀಜ. ಇದೇನು ಅಂತ ಅಂದರೆ ಮತ್ತು ಕೊಬ್ಬು ಅಂತ ಅಂದರೆ ಫ್ಯಾಟ್ನ ಬೇಗ ಫಾಸ್ಟಾಗಿ ಕಮ್ಮಿ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಬ್ರೈನ್ ಮತ್ತು ಕಣ್ಣು ಎರಡಕ್ಕೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಲ್ಲಿ ಸಕ್ಕರೆ ಮಟ್ಟ ಅಂತ ಅಂದರೆ ಶುಗರ್ ಬರುತ್ತೆ ನೋಡಿ, ಅದನ್ನೆಲ್ಲದನ್ನು ಕೂಡ ಈ ಬೀಜಗಳನ್ನು ತಿನ್ನೋದ್ರಿಂದ ಶುಗರ್ ಲೆವೆಲ್ ಎಷ್ಟೇ ಹೈ ಇದ್ರೂ ಕೂಡ ಮೀಡಿಯಮ್ ಫ್ಲೇಮಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಇನ್ಸುಲಿನ್ ಕೂಡ ತುಂಬಾ ಇದೆ ಅಂತ ಹೇಳ್ಬೋದು. ಇದು ಒಂದು ದೇವರ ಗಿಫ್ಟು ಅಂತಲೇ ಹೇಳ್ಬೋದು. ಮತ್ತೇನು ಅಂತ ಅಂದರೆ ಕರುಳು ಅಂತ ಅಂದರೆ ನಿಮ್ಮ ಲಿವರ್ ಇರ್ಬೋದು, ಯಾವುದೇ ಇರ್ಬೋದು, ಇದರಲ್ಲಿ ಯಾವುದೇ ಡಿಸೀಸ್ ಬರುವಂತಹ ಲಕ್ಷಣ ಇತ್ತು ಅಂತ ಅಂದರೆ ಎಲ್ಲದನ್ನು ಕೂಡ
ಕಮ್ಮಿ ಮಾಡುವಂಥದ್ದಾಗಿರುತ್ತೆ. ಮತ್ತು ನಿಮ್ಮ ಕರುಳಲ್ಲಿ ಏನಾದರೂ ಇರುವಂಥದ್ದು ಅಥವಾ ಏನಾದರೂ ಹೊರ ಹಾಕೋಕ್ಕೆ ಮತ್ತು ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಮಸಲ್ ಮೂಳೆ ಮತ್ತು ಚರ್ಮ ಅಂತ ಅಂದರೆ ನಿಮ್ಮ ಮೂಳೆ ಇರ್ಬೋದು, ಅಂದರೆ ಮಸಲ್ ಮತ್ತು ನಿಮ್ಮ ಸ್ಕಿನ್ನು ಕೂಡ ತುಂಬ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಮೆಗ್ನೀಷಿಯಮ್ ಮತ್ತು ಹಲವಾರು ಇಂಜುರೀಸ್ ಮತ್ತು ಹಲವಾರು ಮಿನರಲ್ಸ್ ಇರೋದ್ರಿಂದ, ತುಂಬ ಹೆಚ್ಚಳವಾಗಿ ಈ ಬೀಜದಲ್ಲಿ ಇರೋದ್ರಿಂದ ನಿಮ್ಮ ಮಸಲ್ಸು ಮತ್ತು ನಿಮ್ಮ ಬಾಡಿಯಲ್ಲಿರುವಂಥ ಯಾವುದೇ ಡಿಸೀಸ್ ಬಂದ್ರೂ ಕೂಡ ಬೇಗ ರಿಮೂವ್ ಮಾಡುತ್ತೆ. ಹಾಗೆಯೇ ನಿಮ್ಮ ಬಾಡಿ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಇ ಕೂಡ ಇನ್ಕ್ಲೂಡ್ ಆಗಿದೆ ಈ ಬೀಜದಲ್ಲಿ ಬಂದುಬಿಟ್ಟು. ನಿಮ್ಮ ಸ್ಕಿನ್ನು ಕೂಡ ಯೂಸ್ಫುಲ್ಲಾಗಿ ನೋಡ್ಕೊಳುತ್ತೆ ಮತ್ತು ನಿಮ್ಮ ಬಾಡಿನೂ ಕೂಡ ಹೆಲ್ತಿಯಾಗಿ ರಕ್ಷಿಸುತ್ತೆ ಇದು ಅಂತ ಹೇಳ್ಬೋದು. ಪಂಪ್ಕಿನ್ ಸೀಡ್ಸ್ ಬಂದುಬಿಟ್ಟು ನಾನು ನಿಮಗೆ ಇದ್ರ ಬಗ್ಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ನ ಹೇಳಿದ್ದೀನಿ. ನಾನು ಈ ಪಂಪ್ಕಿನ್ ಸೀಡ್ಸ್ ಬಗ್ಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ನ ಹೇಳಿದ್ದೀನಿ, ನಿಮಗೆ ಗೊತ್ತಿಲ್ಲದಂತಹ ಬೆನಿಫಿಟ್ಸ್ ಕೂಡ ಹೇಳಿದ್ದೀನಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.